ನಮಸ್ಕಾರ ಗುರು, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು RTXದು ರಿವ್ಯೂ ಮಾಡಿದ್ದೆ. ಸೊ ಅದರಲ್ಲಿ ತುಂಬ ಪಾಯಿಂಟ್ಸ್ನ ಮಿಸ್ ಮಾಡಿರ್ಬೋದು. ಸೊ ಇವಾಗ ಒಂದು ರೈಡಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ ಹೆಂಗಿರುತ್ತೆ ಲಾಂಗ್ ರೈಡಲ್ಲಿ ಅಂತ. ಸೊ ಎಲ್ಲ ಹೇಳ್ತೀನಿ, ಹಿಂಗೆ ಕ್ರೂಸ್ ಕಂಟ್ರೋಲೆಲ್ಲ ಚೆನ್ನಾಗಿದೆಯಾ, ಸಸ್ಪೆನ್ಷನು, ಸ್ಟೆಬಿಲಿಟಿ, ಎವ್ರಿಥಿಂಗ್. ಲಾಂಗ್ ಅಂದರೆ ತುಂಬ ಲಾಂಗ್ ಅಲ್ಲ, ಇಲ್ಲೇ ಬೆಂಗಳೂರಲ್ಲೇ. ಒಂದು ನಿಮಿಷ, ನಾನು ಆ್ಯಂಗಲ್ ಸರಿ ಇದೆಯಾ ನೋಡ್ಕೊಬೇಕು ಫುಟೇಜ್ದು. ಏನ್ರಯ್ಯ ಹಿಂಗೆ ಇಲ್ಲಿ ಮಿಡ್ಲಲ್ಲಿ ಹಾಕೊಂಡ್ಬಿಟ್ಟಿದ್ದೀರಾ? ಬೆಳಗ್ಗೆ ತಣ್ಣಗೈತೆ ಗುರು. ಈ ಸಮ್ಮರಲ್ಲಂತೂ ಯಪ್ಪ ನೈಟ್ ತುಂಬ ಸೆಕೆ, ಬೆಳಗ್ಗೆ ಕೂಲಾಗಿದೆ. ಸೊ ಈ ಗಾಡಿ ಚೆನ್ನಾಗೇ ಇದೆ ಗುರು, ಈ ಬಜೆಟಿಗೆ ಚೆನ್ನಾಗಿದೆ. ಬಟ್ ಅದನ್ನು ಬಿಟ್ಟು ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಇಲ್ಲ, ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಆಯಿತಾ? ಸೊ ನಾನು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಈ 36 ಹಾರ್ಸ್ ಪವರ್ ಏನು ಇವರು ಹೇಳಿದಾರಲ್ವ, ಕ್ಲೇಮ್ ಮಾಡಿದಾರಲ್ಲ, ಯು ವೋಂಟ್ ಫೀಲ್ ದಟ್ 36 ಹಾರ್ಸ್ ಪವರ್. ಈ ಟಾರ್ಕ್ ಇರುತ್ತಲ್ಲ, ಸೊ ಟಾರ್ಕ್ ಡೆಲಿವರಿ ಪ್ರಾಪರಾಗಿ ಮಾಡಬೇಕಿತ್ತು. ಇನ್ನು ಟಾರ್ಕ್ ಡೆಲಿವರಿ ಎಲ್ಲ ಚೆನ್ನಾಗಿದ್ದಿದ್ರೆ ಸಖತ್ತಾಗಿರೋದು. ಫಸ್ಟ್ 2 ಮೋಡ್ ಇದೆಯಲ್ಲ, ಅರ್ಬನ್ನು ಆಮೇಲೆ ರೇನ್, ಅದು 2 ಮೋಡ್ ಅಂತೂ ಸೀರಿಯಸ್ಲಿ ಕೋಪನೇ ಬಂದ್ಬಿಡುತ್ತೆ. ಆ್ಯಕ್ಸಿಲೇಟ್ರು ಕೊಡ್ತಾಯಿದ್ರೆ ಹೋಗೋದೇ ಇಲ್ಲ ಗಾಡಿ ಅದರಲ್ಲಿ. ಟೂರು ರ್ಯಾಲಿಯಲ್ಲಿ ಚೆನ್ನಾಗಿದೆ. ರ್ಯಾಲಿಯಲ್ಲಿ ಏನಂದರೆ ಒಂದು ರಿಯರ್ ABS ಆಫ್ ಆಗುತ್ತೆ, ಆಫ್ ರೋಡ್ ಏನಾದ್ರು ಮಾಡುವಾಗ ಚೆನ್ನಾಗಿರುತ್ತೆ. ಒಂದು ಚೆನ್ನಾಗಿರೋ ಫ್ಯಾಕ್ಟರ್ ಏನಂದರೆ ಈ ಗಾಡಿಯಲ್ಲಿ ಲೈಟ್ಸು ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾ ಲೈಟ್ ಹಾಕ್ಸೋದು ಬೇಡ ನೀವು. ಇನ್ನು ಹೈ ಎಂಡ್ ಟಾಪ್ ಎಂಡಿಗೆ ಹೋದರೆ ಅದರಲ್ಲಿ ಅಡ್ಯಾಪ್ಟಿವ್ ಹೆಡ್ಲೈಟ್ಸ್ ಎಲ್ಲ ಇದೆ, ಆಟೋ ಕಟ್ ಆಫ್ ಇಂಡಿಕೇಟರ್ ಫಂಕ್ಷನ್ನು ಎಲ್ಲ. ನಾನು ಥ್ರಾಟಲ್ ಬಿಟ್ಟಾಗ ನಂಗೆ ಗೊತ್ತಿಲ್ಲ ಈ ಗಾಡಿ ಇದೇನೋ ಹಂಗಿದೇನೋ ಅಂತ, ಹಿಂಗೆ ಒಂಥರ ಜರ್ಕ್ ಹೊಡೆಯುತ್ತೆ, ಒಂಥರ ಲ್ಯಾಗ್, ಜಿಗ್ ಅಂತ ಲ್ಯಾಗ್ ಹೊಡಿತಾ ಇದೆ, ಏನಕ್ಕಂತ ಗೊತ್ತಿಲ್ಲ. ಸೊ ಕ್ರೂಸ್ ಕಂಟ್ರೋಲ್ ಒಂದು ಚೆಕ್ ಮಾಡೋಣ ಇವಾಗ. ಅದು ಹಿಂಗೇನಾಗಿದೆ ಗೊತ್ತಾ ಕ್ರೂಸ್ ಕಂಟ್ರೋಲ್, ನನಗೆ ಗೊತ್ತಿಲ್ಲ ಈ ಗಾಡೀಲಿ ಹಿಂಗೋ ಇಲ್ಲ ಎಲ್ಲ ಗಾಡಿಯಲ್ಲೂ ಇದೇ ಥರನೇ ಫಂಕ್ಷನ್ ಆಗುತ್ತೋ ಅಂತ. ಬಿಕಾಸ್ ನಾನು ಯೂಸ್ ಮಾಡಿರೋ ಒಂದು ಗಾಡೀಲೂ ಕ್ರೂಸ್ ಕಂಟ್ರೋಲ್ ಇರಲಿಲ್ಲ. ಸೊ ಇಲ್ಲಿ ಟಚ್ ಮಾಡಬೇಕು, ಆವಾಗ ನೋಡಿ ಇಲ್ಲಿ ಆರೆಂಜ್ ಕಲರ್ ಬರುತ್ತೆ. ಸೊ ಆಮೇಲೆ ಹಿಂದೆ ಪುಲ್ ಮಾಡಬೇಕು, ಆವಾಗ ಕ್ರೂಸ್ ಕಂಟ್ರೋಲ್ ಸೆಟ್ ಆಗುತ್ತೆ. ಸೊ ಇವಾಗ ಸೆಟ್ ಆಯಿತು. ನಾನಿವಾಗ ಬ್ರೇಕ್ ಟ್ಯಾಪ್ ಮಾಡಿದ್ರೆ ಸಾಕು, ನೋಡು, ನಾನು ಫ್ರಂಟ್ ಬ್ರೇಕ್ ಟ್ಯಾಪ್ ಮಾಡಿದೆ, ಅದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಅಗೇನ್ ರಿಸ್ಯೂಮ್ ಮಾಡೋಣ. $1484, $85. ಹಾಂ, 6 ಗೇರಲ್ಲಿ ಚೆನ್ನಾಗಿದೆ ಗುರು ಟಾರ್ಕ್ ಡೆಲಿವರಿ. ನೋಡು, ಆರಾಮಾಗಿ ನೀವು ಹೈವೇಲಿ 120 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ವಿಂಡ್ ಬಫೆಟ್ಟಿಂಗ್ ಏನಾಗ್ಬಿಟ್ಟಿದೆ ನನ್ನ ಹೈಟಿಗೆ, ವಿಂಡು ಡೈರೆಕ್ಟಾಗಿ ನನ್ನ ಹೆಲ್ಮೆಟಿಗೆ ಹೊಡಿತಾ ಇದೆ. ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡರೋ ಏನಾರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಓಯ್ ಅಣ್ಣ, ಯಾರು ಇವರೆಲ್ಲ? ನಾನು ಬಿದ್ದ ಅಂತ ಅನ್ಕೊಂಡೆ ಗುರು. ಅಯ್ಯೋ, ಕ್ರೂಸ್ ಕಂಟ್ರೋಲ್ ಆರಾಮಿದೆ ಗುರು. ಹೈವೇಲಿ ನೀವು ಎತ್ಕೊಂಡು ಹೋಗ್ಬಿಟ್ರೆ ಕೈ ಬಿಡ್ಕೊಂಡು ಹಿಂಗೆ ಆರಾಮಾಗಿ ಹೋಗ್ಬೋದು. ಯಾರಾದರೂ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ನೋಡಿ ಇನ್ಸ್ಪೈರ್ ಹಾಕ್ಬಿಡ್ರಪ್ಪ, ಕೈ ಬಿಟ್ಟು ಸುಮ್ಮನೆ ತೋರಿಸಿದಷ್ಟು. ಕೈ ಬಿಡ್ಕೊಂಡು ಓಡಿಸೋದು, ಹೆಲ್ಮೆಟ್ ಇಲ್ದಂಗೆ ಓಡಿಸೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ಟು. ನಾನು ಗ್ಲೋಸ್ ಹಾಕಿಲ್ಲ, ಹಂಗೆ ಬಂದೆ, ಯಾಕಂದರೆ ಗ್ಲೋಸ್ ಇಲ್ಲ ಇವಾಗ ಕರೆಂಟ್ಲಿ.
ನಮ್ಮ ಫ್ರೆಂಡ್ ಮನೇಲಿ ಬಂದ್ಬಿಟ್ಟಿದ್ದೀನಿ. ಸೊ ಹೊಸದೊಂದು ತೊಗೊಬೇಕು, ನೋಡ್ತಾ ಇದ್ದೀನಿ, ರಿಸರ್ಚ್ ಮಾಡ್ತಾಯಿದ್ದೀನಿ. ತೊಗೊಂಡ್ಮೇಲೆ ಅದರದ್ದು ಒಂದು ರಿವ್ಯೂ ಹಾಕ್ಬಿಡ್ತೀನಿ. ಏನು ಗುರು, ಬೆಳಗ್ಗೆ ಟ್ರಾಫಿಕ್ ಇಲ್ಲ ಅಂತ ಬಂದರೆ ಈ ರೇಂಜಿಗೆ ಟ್ರಾಫಿಕ್ ಇರೋಲ್ಲ. ಆಮೇಲೆ ಸಸ್ಪೆನ್ಷನ್ನು ಏನು ಗೊತ್ತಾ, ಇದು ಆ್ಯಕ್ಚುಲಿ 180 mm ಟ್ರಾವೆಲ್ ಏನೋ ಇದೆ, ಓಕೆನಾ. ಸೊ ಎಕ್ಸ್ಪಲ್ಸ್ ಮತ್ತು ಇದನ್ನು ರೈಡ್ ಮಾಡಿದಾಗ ಎಕ್ಸ್ಪಲ್ಸ್ ಸಸ್ಪೆನ್ಷನ್ ಚೆನ್ನಾಗಿದೆ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಬಟ್ ಯಾ, ಇಟ್ಸ್ ಗುಡ್ ಫಾರ್ ದಿಸ್ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಚೆನ್ನಾಗಿದೆ. ಬ್ರೇಕ್ಸು ಅದೇ, ನೀವು ಅಲ್ಲಿ ಸಿಟಿ ಲೆವೆಲ್ಲಿಗೆ ನೆನ್ನೆ ಚೆನ್ನಾಗಿ ಅನಿಸ್ತು. ಈ ಹೈವೇಗೆ ಓಕೆ, ಇಟ್ಸ್ ಗುಡ್, ನಾಟ್ ದ ಬೆಸ್ಟ್ ಒನ್ ಅಷ್ಟು. ಏನೋ ಲ್ಯಾಗ್ ಇದೆ ಗುರು ಇದರಲ್ಲಿ. ನಾವು ಹಿಂಗೆ ಥ್ರಾಟಲ್ನ ಡೌನ್ ಮಾಡಿದಾಗ ಝಗ್ 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 ಅಂತ ಒಂದು ಲ್ಯಾಗಿ ಥರ ಅನಿಸುತ್ತೆ. ಇವಾಗ ಟಾಪ್ ಎಂಡ್ ನೈಸ್. 130ವರೆಗೂ ಹೋಗುತ್ತೆ, 140 ಎಲ್ಲ ಹೋಗುತ್ತೆ. ಬೇಡ, ತುಂಬ ವೆಹಿಕಲ್ಸ್ ಕಾಣಿಸ್ತಾ ಇದೆ ಗುರು. ಸರಿ, ಯೂ ಟರ್ನ್ ಮಾಡೋಣ. ಓ, ಇಲ್ಲಿಲ್ಲ ಯೂ ಟರ್ನು. ಅಯ್ಯೋ, ಮುಂದೆ ಸೈಡ್ ಹಾಕ್ಬಿಟ್ಟು ನಿಮ್ಗೆ ಅರ್ಬನ್ ಮೋಡಲ್ ಹೆಂಗೆ ಥ್ರಾಟಲ್ ರೆಸ್ಪಾನ್ಸ್ ತೊಗೊಳತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇವಾಗ ಅರ್ಬನ್ ಮೋಡಿಗೆ ಹಾಕ್ಕೊತೀನಿ, ನೀವೇ ನೋಡಿಯಪ್ಪ ಥ್ರಾಟಲ್ ರೆಸ್ಪಾನ್ಸ್ ಹೆಂಗೆ ಇದೆ ಅಂತ. ಓಕೆ, ಎಳಿತಾನೆ ಇಲ್ಲ ನೋಡು. ಎಷ್ಟು ಕೊಟ್ಟರು ತುಂಬ ಸ್ಟ್ರಗಲ್ ಆಗುತ್ತೆ ಅರ್ಬನ್ ಮೋಡಲ್ಲಿ. ತುಂಬ ಇದು ಪವರ್ ಕಟ್ ಆಫ್ ಇದೆ ಅರ್ಬನ್ ಮೋಡಲ್ ಮಾತ್ರ. ನೋಡು, ಕೊಟ್ಟರೆ ಎಳ್ಕೊಂಡು ಹೋಗ್ತಾ ಇರಬೇಕು. ಬಟ್ ಆ ಮೋಡ್ಸ್ ಮಾಡಿರೋದೇ ಅದಕ್ಕಾಯ್ತಾ, ಸಿಟಿಯಲ್ಲಿ ಓಡ್ಸೋಕ್ಕೆ ಅಂತ. ನಾವು ಅದನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನೀನು ಇದು ಒಳ್ಳೆ ಚಚ್ಕೊಂಡು ಹೋಗ್ಬೇಕಂದ್ರೆ ಟೂರ್ ಮೋಡ್ ಹಾಕೋ ಅಂತ ಅವರೇ ಕೊಟ್ಟಿದ್ದಾರೆ. ಬಟ್ ಯಾ, ನೀವು ಅರ್ಬನ್ ಮೋಡಲ್ನಲ್ಲಿ ಗಾಡಿ ಓಡಿಸ್ಬಿಟ್ರೆ ಗಾಡಿನೇ ತಗೊಳಲ್ಲ. ನೋಡಿ, ಆಮೇಲೆ ಇದರಲ್ಲಿ ಗೇರ್ ಚೇಂಜಿಂಗು, ಆಮೇಲೆ ಡೌನ್ ಶಿಫ್ಟ್ ಮಾಡೋಕ್ಕೆಲ್ಲ ಸಜೆಸ್ಟ್ ಮಾಡುತ್ತೆ ಗುರು. ಕಾರಲ್ಲೆಲ್ಲ ಇತ್ತು ಫಸ್ಟು, ಅದು ಒಳ್ಳೆ ಫೀಚರ್ ಅಲ್ಲ ಮಾತ್ರ. ಯಾರಿಗಾರು ನೂಪ್ಸಿಗೆ ಗೊತ್ತಾಗಿಲ್ಲ ಗೇರ್ ಚೇಂಜ್ ಮಾಡೋಕ್ಕೆ ಅಂದರೆ ನೋಡ್ಕೊಬೋದು ಇಲ್ಲಿ. ಅರ್ಬನ್ ಮೋಡ್ ಆಯಿತು. ಸೊ ಬೇರೆ ಮೋಡಿ ಹಾಕ್ಕೊಳ್ಳೋಣ. ಅರ್ಬನ್ ಮೋಡಲ್ ಹೋದರೆ ನಾನು ಮನೆಗೆ ಹೋಗಲ್ಲ. ಕ್ರೂಸ್ ಕಂಟ್ರೋಲ್ ಚೆನ್ನಾಗಿದೆ, ಒಳ್ಳೆ. ನೀವು ಲಾಂಗ್ ರೈಡ್ ಹೋಗುವಾಗ ಹೈವೇ ರೈಡ್ಸಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. 8ಗೆ ಸೆಟ್ ಮಾಡೋಣ, ನೋಡೋಣ ಒಂದು ಕೈಯಲ್ಲಿ ಹೆಂಗಿದೆ ಗಾಡಿ ಸ್ಟೆಬಿಲಿಟಿ ಅಂತ. ಬಟ್ ಸಿಕ್ಕಾಪಟ್ಟೆ ವಿಂಡ್ ಬಫೆಟಿಂಗ್ ಇದೆ ಗುರು. ಸಿಕ್ಕಾಪಟ್ಟೆ ವಿಂಡ್ ಬಫೆಟಿಂಗ್ ಇದೆ. ಅದೊಂದು ಏನಾರು ಇಲ್ಲಿ ಬೇರೆ ಇದು ಹಾಕ್ಕೊಬೇಕು, ವಿಂಡ್ಶೀಲ್ಡ್ ಬೇರೆ ಯಾವ್ದಾರು ಹಾಕೊಂಡ್ರೆ ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಪ್ರೋಸ್ಪೆಕ್ಟ್ ಒಂದು ಬರುತ್ತೆ, ನಾನು ತುಂಬ ಜನ ನೋಡಿದ್ದೀನಿ KTM ಮೇಲೆಲ್ಲ ಹಾಕ್ಕೊಂಡಿರ್ತಾರೆ. ಆ ಪ್ರೋಸ್ಪೆಕ್ಟ್ ಒಂದು ಎಕ್ಸ್ಟೆಂಡರ್ ಹಾಕೊಂಡ್ಬಿಟ್ರೆ ಅದು ಯೂಸ್ಫುಲ್ ಆಗ್ಬೋದು.
ಐ ಹೋಪ್ ಆಡಿಯೋ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ. ಗೊತ್ತಿಲ್ಲ, ನಾನು ಚೆಕ್ಕೇ ಮಾಡಲಿಲ್ಲ, ಹಂಗೆ ಕನೆಕ್ಟ್ ಮಾಡ್ಕೊಂಡು ಬಂದುಬಿಟ್ಟೆ. ಮಿರರ್ಸು ಸಖತ್ತಾಗಿ ಕವರ್ ಆಗುತ್ತೆ. ಈ ಥರ ಮಿರರ್ಸ್ ನಮ್ಮ ಟ್ರಯಂಪಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನಾನು ಈಗ ಅದೇ ಹೈವೇ ಸ್ಟೆಬಿಲಿಟಿ ಎಲ್ಲ ಚೆಕ್ ಮಾಡಿ ನೋಡೋಣ. ಅದೇ ಕೈ ಬಿಟ್ಟು ನೋಡ್ಸೋಣ. ಹೋಗ್ಬೋದು ಗುರು ಆರಾಮಾಗಿ. ಸ್ಟೇಬಲ್ ಇದೆ, ತುಂಬ ಸ್ಟೇಬಲ್ ಇಲ್ಲ, ಸ್ವಲ್ಪ ಬಿಕಾಸ್ ಆಫ್ ಫೈಬರ್ ಬಾಡಿ ಅಂತ ಅನ್ಸುತ್ತೆ ನನಗೆ. ಸ್ವಲ್ಪ ವಾಬ್ಲಿಂಗ್ ಇದೆ ಸ್ವಲ್ಪ. ಅದೇ ಬಿಕಾಸ್ ಮೆಟಲ್ ಬಾಡಿ ಆಗಿದ್ರೆ ಒಳ್ಳೆ ಕತ್ತಿ ಕುತ್ಕೊಳ್ಳೋದು. ಫೈಬರ್ ಬಾಡಿ ಅಲ್ವಾ, ಫೈಬರ್ ಬಾಡಿ ಆಗಿರೋ ಕಾರಣ ಇದಕ್ಕೆ ಟ್ಯಾಂಕ್ ಬ್ಯಾಗ್ಸ್ ಎಲ್ಲ ಫಿಟ್ ಮಾಡೋಕ್ಕೆ ಆಗಲ್ಲ. ಲೈಕ್ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಹೇಳ್ತಾ ಇರೋದು, ಬೇರೆ ಬೆಲ್ಟ್ ಟ್ಯಾಂಕ್ ಬ್ಯಾಗ್ಸ್ ಎಲ್ಲ ಹಾಕ್ಬೋದು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ನಾನು ಅದೇ ನೋಡಿದೆ ವಿಡಿಯೋದಲ್ಲಿ, ಇಲ್ಲಿ ಫ್ಯೂಯಲ್ ಕ್ಯಾಪ್ ಇರುತ್ತಲ್ಲ, ಅಲ್ಲಿ ಮೇಲ್ಗಡೆ ಹಿಂಗೆ ಏನೋ ಮ್ಯಾಗ್ನೆಟ್ ಏನೋ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಅದೇ ಥರನೇ ಡಿಸೈನ್ ಮಾಡಿರೋ ಒಂದು ಟ್ಯಾಂಕ್ ಬ್ಯಾಗ್ ಇದೆ, ಅಲ್ಲಿಗೆ ಫಿಕ್ಸ್ ಮಾಡ್ಕೊಬೋದು. ಸೊ ಟ್ಯಾಂಕ್ ಬ್ಯಾಗೆಲ್ಲ ತುಂಬ ಯೂಸ್ ಆಗುತ್ತೆ ಗುರು ಲಾಂಗ್ ರೈಡಲ್ಲಿ ಹೋಗುವಾಗ. ನನ್ನ ಹತ್ರ ಇದೆ, ನಾನು ಅದನ್ನು ರಿವ್ಯೂ ಮಾಡ್ತೀನಿ, ಬ್ಯಾಗ್ಸು ಯಾವುದಾದ್ರು ಬೆಸ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಆಮೇಲೆ ಇದೊಂದು ಹೇಳೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ ಟ್ರಾಫಿಕ್ಕಲ್ಲಿ ಹೀಟು ಇದೆ, ಇಲ್ಲ ಅಂತಿಲ್ಲ, ಬಟ್ ಅಕ್ಸೆಪ್ಟಬಲ್ ಹೀಟ್. ಚಪ್ಪಲಿ ಹಾಕೊಂಡು ಹೋದರೆ ಕಾಲು ಆಬ್ವಿಯಸ್ಲಿ ಸುಡುತ್ತೆ, ಬೂಟ್ಸ್ ಎಲ್ಲ ಹಾಕ್ಕೊಂಡ್ರೆ ಗೊತ್ತಾಗಲ್ಲ. ಲೈಕ್ ಈ ಟ್ಯಾಂಕ್ ಹತ್ರ ಎಲ್ಲ ಫುಲ್ ಬಿಸಿ ಆಗಿಬಿಡುತ್ತೆ ಎಕ್ಸ್ಟ್ರೀಮ್ ಟ್ರಾಫಿಕ್ ಇದ್ದಾಗ, ಗಾಡಿ ಬೇಗನೆ ಹೀಟ್ ಆಗುತ್ತೆ. ಸೊ ಹೈವೇದಲ್ಲೆಲ್ಲ ಆಬ್ವಿಯಸ್ಲಿ ಅಷ್ಟೊಂದು ಹೀಟ್ ಅನಿಸಲ್ಲ. ಸಮ್ಮರ್ ಅಲ್ವಾ, ಸ್ವಲ್ಪ ಹೀಟ್ ಅನಿಸ್ಬೋದು, ಬಟ್ ಮಿನಿಮಲ್ ಇದೆ. ಹೀಟ್ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು, ಯಾಕಂದರೆ ರೇಡಿಯೇಟ್ರ್ ಫ್ಯಾನು ಅಷ್ಟೇ ಸ್ವಲ್ಪ ಇಷ್ಟ ಬಂದಾಗ ತಿರುಗ್ತಾ ಇರುತ್ತೆ ಅವಾಗ. ಓಕೆ, ಸೊ ಈ ವಿಡಿಯೋದಲ್ಲಿ ಅಷ್ಟೇ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ಸರಿ ಮಾಡ್ಕೊಳ್ಳೋಣ. ಹಾಗೆ ಸಿಗೋಣ ಗುರು, ಬಾಯ್ ಬಾಯ್.